ಚರ್ಚೆ ಮಾಡ್ತೀವಿ. ಅಂದರೆ ಫ್ರಾಯ್ಡ್ ಹೇಳಿದಂತಹ ಅಹಂ ರಕ್ಷಣಾ ತಂತ್ರಗಳು ಯಾವ್ಯಾವು ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೀವಿ. ಇವತ್ತಿನ ದಿವಸ ಫ್ರಾಯ್ಡರ ಮತ್ತೊಂದು ವಿಶಿಷ್ಟ ಸಿದ್ಧಾಂತ, ಅದು ವ್ಯಕ್ತಿತ್ವದ ವಿಕಾಸದ ಹಂತಗಳು ಅಂತೇಳಿ ಹೇಳ್ತಾರೆ. ಸ್ಟೇಜಸ್ ಆಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆರ್ ಸೈಕೋಸೆಕ್ಸುವಲ್ ಡೆವಲಪ್ಮೆಂಟ್ ಅಂತೇಳಿ ಯಾರು ಸಿಗ್ಮಂಡ್ ಫ್ರಾಯ್ಡ್ ಮಂಡಿಸಿದಂತಹ ಮತ್ತೊಂದು ಸಿದ್ಧಾಂತ. ಇದನ್ನು ಕನ್ನಡದಲ್ಲಿ ವ್ಯಕ್ತಿತ್ವ ವಿಕಾಸದ ಹಂತಗಳು ಅಥವಾ ಮನೋಲೈಂಗಿಕ ಬೆಳವಣಿಗೆ ಅಂತೇಳಿ ಕರೀತಾರೆ. ಸೈಕೋ ಸೆಕ್ಸುವಲ್ ಡೆವಲಪ್ಮೆಂಟ್ ಸ್ಟೇಜಸ್ ಆ್ಯಂಡ್ ಪರ್ಸನಾಲಿಟಿ ಟೈಪ್ಸ್ ಅಂತ. ಇದು ಏನು ಅನ್ನೋದನ್ನು ಇಲ್ಲಿ ನೋಡೋಣ. ಒನ್ ಆಫ್ ದಿ ಫ್ರಾಯ್ಡ್ಸ್ ಲಾಸ್ಟಿಂಗ್ ಆ್ಯಂಡ್ controversial contribution to the psychology of child and lifespan development has been the 5-stage theory of personality development. Problems or failure to get gratification successfully through a stage leads to fixation in that stage, which in turn will have a long-term effect on a person's life. ಅಂತೇಳಿ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ. ಏನು ಫ್ರಾಯ್ಡ್ ಪ್ರಕಾರ ಕಾಮವಾಂಛೆ ಲಿಬಿಡ್ನಲ್ ಥಿಯರಿ ಅಂತೇಳಿ ನಾವು ಕಳೆದ ಕ್ಲಾಸ್ನಲ್ಲಿ ಚರ್ಚೆ ಮಾಡಿದ್ವಿ. ಮನಸ್ಸಿನ ಹಂತಗಳನ್ನು ಅನ್ನುವಂತಹ ವಿಷಯವನ್ನು ಹೇಳುವಾಗ ಏನು ಕಾಮವಾಂಛೆ ಲಿಬಿಡ್ನಲ್ ಥಿಯರಿ ಆಫ್ ಸಿಗ್ಮಂಡ್ ಫ್ರಾಯ್ಡ್ ಅಂತ ಹೇಳ್ತೀವಿ. ಫ್ರಾಯ್ಡ್ ಪ್ರಕಾರ ಕಾಮವಾಂಛೆ ಬೆಳವಣಿಗೆಯ ವಿವಿಧ ಹಂತಗಳನ್ನು ಹಾದು ಹೋಗುತ್ತದೆ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹಾದು ಹೋಗುವಾಗ ಸ್ವಲ್ಪ ಪ್ರಮಾಣದ ಕಾಮವಾಂಛೆ ಹಿಂದಿನ ಹಂತದಲ್ಲಿ ಉಳಿಯುತ್ತದೆ. ಹಾಗಾಗಿ ಆಯಾಯ ಹಂತದ ಕೆಲವು ವರ್ತನೆಯ ಲಕ್ಷಣಗಳು ಪ್ರತಿಯೊಬ್ಬರಲ್ಲೂ ಅಂದರೆ ಅವರು ದೊಡ್ಡವರಾದ ಮೇಲೆ ಕಂಡು ಬರ್ತಾವ ಅಂತೇಳಿ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ. ಕೆಲವರಲ್ಲಿ ಕಾರಣಾಂತರದಿಂದ ಕಾಮವಾಂಛೆ ಮುಂದಿನ ಹಂತಕ್ಕೆ ಹೋಗದೆ ಹಿಂದಿನ ಹಂತದಲ್ಲಿಯೇ ಸ್ಥಿರೀಕರಣಗೊಳ್ಳುತ್ತದೆ. ಸ್ಥಿರೀಕರಣಗೊಂಡ ಹಂತದ ಲಕ್ಷಣಗಳು ವ್ಯಕ್ತಿಯಲ್ಲಿ ಕಂಡು ಬರ್ತಾವ ಅಂತೇಳಿ ಹೇಳ್ತಾರೆ. ಅಂದರೆ ವ್ಯಕ್ತಿಯ ಜೀವಮಾನದಲ್ಲಿ ಕಾಮವಾಂಛೆ 5 ಹಂತಗಳನ್ನು ಹಾದು ಹೋಗುತ್ತದೆ. ಅವು ಯಾವುವು ಅನ್ನೋದನ್ನು ನಾವು ನೋಡೋಣ. ಮೊದಲನೇದು ಓರಲ್ ಸ್ಟೇಜ್ ಅಂತೇಳಿ ಹೇಳ್ತಾರೆ. ಮೊದಲನೇ ಸ್ಟೇಜ್ ಯಾವುದೇ ಓರಲ್ ಸ್ಟೇಜ್. ಓರಲ್ ಸ್ಟೇಜ್ ಇಟ್ ಸ್ಟಾರ್ಟ್ಸ್ ಇಮಿಡಿಯೇಟ್ಲಿ ಆಫ್ಟರ್ ಬರ್ತ್. ಹುಟ್ಟಿದ ತಕ್ಷಣ ಇದು ಪ್ರಾರಂಭ ಆಗ್ತದೆ. ಆಫ್ಟರ್ ಬರ್ತ್ ಆ್ಯಂಡ್ ದ ಪ್ರೈಮರಿ ಏರಿಯಾ ಆಫ್ ದಿ erogenous zone in the mouth. It is through the mouth the baby obtains gratification from hunger through feeding, thumb sucking, biting, and thus experience pleasure. This represents the first emotional tie with the external world ಅಂತ ಹೇಳಿ ಹೇಳ್ತಾರೆ ಮೊದಲನೇ ಹಂತದಲ್ಲಿ. Fixation at the oral stage leads to an oral personality which is characterized by selfishness, aggression, depression and so on. ನೋಡಿ, ಇಲ್ಲಿ ಈ ಹಂತದಲ್ಲಿ ಅದು ಸ್ಥಿರೀಕರಣಗೊಂಡ್ರೆ ಏನಾಗ್ತದೆ, ಏನೋ ಪರ್ಸನಾಲಿಟಿ ಕ್ಯಾರೆಕ್ಟರ್ ಅವರಲ್ಲಿ ಕಾಣ್ತವೆ ಅಂತ ಹೇಳ್ತಾರೆ. ಸೆಲ್ಫಿಶ್ನೆಸ್, ಅಗ್ರೆಷನ್, ಡಿಪ್ರೆಷನ್ ಅನ್ನುವಂಥವುಗಳು ಕಾಣ್ತವೆ ಅಂತೇಳಿ ಹೇಳ್ತಾರೆ. ಫ್ರಾಯ್ಡ್ ಅವರು ಹೇಳುವ ಪ್ರಕಾರ 5 ಹಂತಗಳಲ್ಲಿ ಮೊದಲನೇ ಹಂತ ಬಾಯಿಯ ಹಂತ ಅಂತೇಳಿ ಹೇಳ್ತಾರೆ. ಇಲ್ಲಿ ಇದು ಹುಟ್ಟಿನಿಂದ ಹಿಡಿದು 2 ವರ್ಷಗಳವರೆಗೆ ಇರ್ತದೆ ಅಂತೇಳಿ ಹೇಳ್ತಾರೆ. ಇಲ್ಲಿ ನವಜಾತ ಶಿಶುವಿನಲ್ಲಿ ಕಾಮವಾಂಛೆ ಬಾಯಿಯಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಮಗು ತನ್ನ ತಾಯಿ ಎದೆಯನ್ನು ಚೀಪುವ ಮೂಲಕ ಹಸಿವನ್ನು ನೀಗಿಸಿಕೊಳ್ಳುವುದರ ಜೊತೆಗೆ ತನ್ನ ಲೈಂಗಿಕ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳುತ್ತದೆ ಅಂತೇಳಿ ಹೇಳ್ತಾರೆ. ಜೊತೆಗೆ ಬೆರಳು ಚೂಪುವುದು, ಕಚ್ಚುವುದು ಹಾಗೂ ಬಾಯಲ್ಲಿ ಬಡಬಡಾಯಿಸುವ ಮೂಲಕ ತೃಪ್ತಿ ಹೊಂದುತ್ತದೆ ಅಂತೇಳಿ ಹೇಳ್ತಾರೆ. ಯಾವ ವ್ಯಕ್ತಿ ಸಮಾಜದ ಬಗ್ಗೆ ಹಾಗೂ ಬದುಕಿನ ಬಗ್ಗೆ ನಕಾರಾತ್ಮಕ ಭಾವನೆ ಕಳೆದಿರುತ್ತಾನೋ ಅವನು ಬಾಯಿಯ ಹಂತದಲ್ಲಿ ಸಮಸ್ಯೆ ಅನುಭವಿಸಿರುತ್ತಾನೆ ಅಂತೇಳಿ ಸಿಗ್ಮಂಡ್ ಫ್ರಾಯ್ಡ್ ಅಭಿಪ್ರಾಯ ಪಡ್ತಾರೆ. ಒಂದು ವೇಳೆ ಕಾಮವಾಂಛೆ ಮುಂದಿನ ಹಂತಕ್ಕೆ ಹೋಗದೆ ಬಾಯಿಯಲ್ಲೇ ಸ್ಥಿರೀಕರಣಗೊಂಡರೆ ಮುಂದೆ ಅವನು ಪರಾವಲಂಬಿ ಹಾಗೂ ಸೋಮಾರಿ ಬದುಕ್ತಾನೆ ಅಂತೇಳಿ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾನೆ. ಅಂದರೆ ಈ ಅವಧಿಯಲ್ಲಿ ಅದು ಸ್ಥಿರೀಕರಣಗೊಂಡ್ರೆ ವ್ಯಕ್ತಿ ಏನಾಗ್ತಾನೆ, ಪರಾವಲಂಬಿ ಆಗ್ತಾನೆ ಮತ್ತು ಸೋಮಾರಿಯಾಗಿ ಬದುಕ್ತಾನೆ ಅಂತೇಳಿ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ. ಇನ್ನು ಎರಡನೇ ಹಂತ ಆ್ಯನಲ್ ಸ್ಟೇಜ್ ಅಂತೇಳಿ ಕರೀತಾರೆ. ದ ಆ್ಯನಲ್ ಸ್ಟೇಜ್ ಟಿಪಿಕಲಿ ಆಕರ್ಸ್ ಅರೌಂಡ್ ಏಜಸ್ ಆಫ್
2 and 3 where the child is toilet trained by the parents. Toilet trained by the parents. The child gains control over the bodily functions of urination and exertion. Most of the children gain pleasure from retaining the bowls. Here, the anal area is the primary or the erogenous zone. The fixation at the anal stage results as a result of conflict resulting from the toilet training, and anal type personality is characterized by orderlessness, miserlessness and obstinacy ಅಂತೇಳಿ ಹೇಳ್ತಾರೆ ಸಿಗ್ಮಂಡ್ ಫ್ರಾಯ್ಡ್. ಏನು ಹೇಳ್ತಾರೆ ಇಲ್ಲಿ? ಗುದದ ಹಂತ ಅಂತೇಳಿ ಕರೀತಾರೆ. ಇದು 2 ರಿಂದ 4 ವರ್ಷದಲ್ಲಿ ಬರುವಂತಹ ಹಂತ ಅಂತೇಳಿ ಹೇಳ್ತಾರೆ. ಸುಮಾರು 2 ರಿಂದ 3ನೇ ವಯಸ್ಸಿನಲ್ಲಿ ಮಗು ಈ ಹಂತವನ್ನು ತಲುಪ್ತದೆ. ಮಗು ಮಲ ವಿಸರ್ಜನೆಯನ್ನು ಸ್ವಲ್ಪ ಕಾಲ ತಡೆ ಹಿಡಿಯುವ ಮೂಲಕ ಲೈಂಗಿಕ ತೃಪ್ತಿಯನ್ನು ಅನುಭವಿಸುತ್ತದೆ ಅಂತೇಳಿ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ. ಕೆಲವು ಮಕ್ಕಳು 2-3 ದಿನಗಳ ಕಾಲ ಮಲ ವಿಸರ್ಜನೆ ಮಾಡದಿರುವುದುಂಟು. ಆಗ ಪೋಷಕರಿಗೆ ಗಾಬರಿಯಾಗಿ ವೈದ್ಯರ ಬಳಿ ಕರೆದುಕೊಂಡು ಹೋಗಿರುವುದುಂಟು. ಒಂದು ವೇಳೆ ಕಾಮವಾಂಛೆ ಈ ಹಂತದಲ್ಲಿಯೇ ಸ್ಥಿರೀಕರಣಗೊಂಡರೆ, ಅಂದರೆ ಮುಂದಿನ ಹಂತಕ್ಕೆ ಹೋಗದಿದ್ದರೆ, ವ್ಯಕ್ತಿ ದೊಡ್ಡವನಾದ ಮೇಲೆ ಜುಪುಣ, ಹಠಮಾರಿ ಹಾಗೂ ಪರನಿಂದಕನಾಗುತ್ತಾನೆ ಅಂತೇಳಿ ಸಿಗ್ಮಂಡ್ ಫ್ರಾಯ್ಡ್ ಅಭಿಪ್ರಾಯ ಪಡ್ತಾರೆ. ಇನ್ನು 3ನೇ ಹಂತ ಪ್ಯಾಲಿಕ್ ಸ್ಟೇಜ್ ಅಂತೇಳಿ ಕರೀತಾರೆ. ದಿಸ್ ಸ್ಟೇಜ್ ಆಕರ್ಸ್ ಬಿಟ್ವೀನ್ ದಿ ಏಜಸ್ ಆಫ್ 4 to 6 years. At this stage, the erogenous zone is the genital area. Here the children being to understand about their gender. They become aware of sexuality and sexual relationship between their parents. One of the most important aspects of the phallic stage is the Oedipus complex. This is one of the Freud's controversial ideas and one that most people find hard to accept. Oedipus complex occurs when the body develops love for his mother and thinks father as his rival, and develops hostility towards the father, and the boy develops consequent fear of punishment by his father, which is known as constriction anxiety. To cope with the Oedipal conflict, the boy represses his desire for mother and identifies with his father. For young girls, the Oedipus complex is called the Electra complex, which is slightly different but more complicated. The young girl desires for her father and tries to symbolically marry him. Additionally, the girl blames her mother and becomes hostile towards her. This desire is also repressed and the girl starts to identify with her mother. Thus, the girl takes on the female gender roles. ನೋಡಿ, ಇಲ್ಲಿ ಫ್ರಾಯ್ಡ್ ಅವರ ಮತ್ತೊಂದು ಅತ್ಯಂತ ಪ್ರಸಿದ್ಧ ಸಿದ್ಧಾಂತ ಎಡಿಪಸ್ ಮತ್ತು ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅನ್ನುವಂಥದ್ದನ್ನು ಈ ಹಂತದಲ್ಲಿ ಹೇಳ್ತಾರೆ. 3ನೇ ಹಂತ ಪ್ಯಾಲಿಕ್ ಸ್ಟೇಜ್ ಅಂತೇಳಿ ಕರೀತಾರೆ. ಇದನ್ನ ಶಿಶ್ನದ ಹಂತ ಅಂತೇಳಿ ಕರೀತಾರೆ. ಇದು 4 ರಿಂದ 6ನೇ ವರ್ಷದಲ್ಲಿ ಬರುವಂತಹ ಹಂತ. ಈ ಹಂತದಲ್ಲಿ ಅಂದರೆ ಸುಮಾರು 4 ರಿಂದ 6 ವರ್ಷ ವಯಸ್ಸಿನಲ್ಲಿ ಕಾಮವಾಂಛೆ ಜನನೇಂದ್ರಿಯಗಳಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಈ ವಯಸ್ಸಿನಲ್ಲಿ ಹುಡುಗ ಹುಡುಗಿಯರ ನಡುವೆ ವ್ಯತ್ಯಾಸ ತಿಳಿಯುವವರು ಮತ್ತು ತಂದೆ ತಾಯಿಯ ನಡುವಿನ ಲೈಂಗಿಕ ಸಂಬಂಧದ ಬಗ್ಗೆ ಅರಿವು ಹೊಂದುವರು ಅಂತೇಳಿ ಯಾರು ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ. ಗಂಡು ಮಕ್ಕಳು ತಮ್ಮ ತಾಯಿಯರ ಬಗ್ಗೆ ಪ್ರೀತಿ ಹಾಗೂ ತಂದೆಯ ಬಗ್ಗೆ ದ್ವೇಷ ಬೆಳೆಸಿಕೊಳ್ಳುವರು. ಇದನ್ನು ಇಡಿಪಸ್ ಕಾಂಪ್ಲೆಕ್ಸ್ ಅಂತೇಳಿ ಫ್ರಾಯ್ಡ್ ಕರೆದ. ಹಾಗೆಯೇ ಕ್ರಮೇಣ ಹುಡುಗರು ತಂದೆ ತಾಯಿಯರ ಸಂಬಂಧವನ್ನು ಒಪ್ಪಿಕೊಂಡು ತಮ್ಮ ವರ್ತನೆಯಲ್ಲಿ ಬದಲಾವಣೆಯನ್ನು ತಂದುಕೊಳ್ತಾರೆ ಅಂತೇಳಿ ಹೇಳ್ತಾರೆ. ಈ ವಯಸ್ಸಿನ ಹುಡುಗಿಯರು ಇಲೆಕ್ಟ್ರಾ ಕಾಂಪ್ಲೆಕ್ಸ್ ಬೆಳೆಸಿಕೊಳ್ಳುವರು. ಅಂದರೆ ಹೆಣ್ಣು ಮಕ್ಕಳು ತಂದೆಯನ್ನು ಇಷ್ಟಪಡ್ತಾರೆ ಮತ್ತು ತಾಯಿಯನ್ನು ದ್ವೇಷಿಸ್ತಾರೆ. ಕ್ರಮೇಣ ಹೆಣ್ಣು ಮಕ್ಕಳ ವರ್ತನೆ ಬದಲಾಗಿ ತಾಯಿಯನ್ನು ಅನುಕರಿಸುವುದನ್ನು ಕಲಿಯುತ್ತಾರೆ ಅಂತ ಹೇಳಿ ಹೇಳ್ತಾರೆ. ಇದು ಫ್ರಾಯ್ಡ್ ಅವರ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಯರಿ, ಸಿದ್ಧಾಂತ. ಯಾವುದು? ಇಲೆಕ್ಟ್ರಾ ಮತ್ತು ಇಡಿಪಸ್ ಕಾಂಪ್ಲೆಕ್ಸ್ ಅನ್ನುವಂಥದ್ದು. ಇನ್ನು 4ನೇ ಹಂತ ಲೇಟೆನ್ಸಿ ಸ್ಟೇಜ್ ಅಂತೇಳಿ ಕರೀತಾರೆ. This stage lasts from 7 years to puberty. During this stage, there is no
arrogance zone, the child continues to grow physically, but sexually urges are relatively inactive. There is repression of sexual instincts. The child spends time in learning values of learning values of family and culture. ನೋಡಿ, ಇನ್ನು 4ನೇ ಹಂತ ಏನಪ್ಪ ಅಂತಂದರೆ ಲೆಟೆನ್ಸಿ ಪೀರಿಯಡ್ ಅಂತೇಳಿ ಕರೀತಾರೆ. ಇದನ್ನು ಸೂಕ್ತ ಲೈಂಗಿಕ ಅವಧಿ ಅಂತಲೂ ಕರೀತಾರೆ. ಈ ಹಂತ 6ರಿಂದ 12ನೇ ವಯಸ್ಸಿನೊಳಗೆ ಇರ್ತೈತಿ ಅಂತೇಳಿ ಹೇಳ್ತಾರೆ. ಈ ಹಂತದಲ್ಲಿ ಲೈಂಗಿಕ ಬಯಕೆ ಮಕ್ಕಳಲ್ಲಿ ಸೂಕ್ತವಾಗಿರುತ್ತದೆ ಮತ್ತು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ತೀವ್ರಗತಿಯಲ್ಲಿ ಸಾಗುತ್ತದೆ ಅಂತೇಳಿ ಹೇಳ್ತಾರೆ. ಓದು, ಬರಹ, ಕ್ರೀಡೆ, ಗೆಳೆಯರು ಇತ್ಯಾದಿ ಕಡೆ ಮಕ್ಕಳ ಗಮನ ಹರಿಸ್ತಾರೆ ಅಂತೇಳಿ ಹೇಳ್ತಾರೆ. ಇನ್ನು 5ನೇ ಹಂತ ಯಾವತ್ತಪ್ಪ ಅಂದ್ರೆ ಜೆನಿಟಲ್ ಸ್ಟೇಜ್ ಅಂತೇಳಿ ಕರೀತಾರೆ. ದಿಸ್ ಸ್ಟೇಜ್ ಲಾಸ್ಟ್ಸ್ ಬಿಟ್ವೀನ್ ಪ್ಯೂಬರ್ಟಿ ಆ್ಯಂಡ್ ಅಡಲ್ಟ್ಹುಡ್. ದ ಪ್ರೈಮರಿ ಎರೋಗನಸ್ area is the genitals. During this stage, the person attains maturity in psychosexual development. The person learns to deal with the opposite sex in socially and sexually mature way. Here, the sexual energy is directed towards opposite sex and reproduction. Fixation at this stage may lead to a regression to an earlier stage of development. ಇದು ಫ್ರಾಯ್ಡ್ ಅವರು ಹೇಳಿದಂಥ ಸಿದ್ಧಾಂತ. 5ನೇದು ಏನು ಹೇಳ್ತಾರೆ ಅಂತಂದರೆ ಜನನೇಂದ್ರಿಯ ಹಂತ, ಜೆನಿಟಲ್ ಸ್ಟೇಜ್ ಅಂತೇಳಿ ಇದನ್ನು ಕರೀತಾರೆ. ಇದು 13 ವರ್ಷದಿಂದ ಮುಂದಿನ ಅವಧಿಯಲ್ಲಿ ಬರುವಂಥದ್ದು. ಈ ಅವಧಿಯಲ್ಲಿ ತಾರುಣ್ಯ ಉದಯಿಸ್ತತಿ. ತಮ್ಮ ವಿರುದ್ಧ ಲಿಂಗದವರ ಜೊತೆ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ಕಲಿತಾರೆ ಮತ್ತು ಲಿಂಗಾನುಸಾರ ವರ್ತನೆಗಳನ್ನು ರೂಢಿಸಿಕೊಂಡು ಇತರ ಸಾಮಾನ್ಯ ಜನರಂತೆ ಬದುಕನ್ನು ಸಾಗಿಸಲಿಕ್ಕೆ ಕಲಿತಾರೆ ಅಂತೇಳಿ ಅವರು ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ. ಇದು ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಥಿಯರಿ ಆಫ್ ಸಿಗ್ಮಂಡ್ ಫ್ರಾಯ್ಡ್. ಯಾವುದು ಸ್ಟೇಜ್ ಆಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆ್ಯಂಡ್ ಸೈಕೋಸೆಕ್ಸುವಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು. ಮೈ ಡಿಯರ್ ಫ್ರೆಂಡ್ಸ್, ಮುಂದಿನ ಕ್ಲಾಸ್ನಲ್ಲಿ ಈ ಪರ್ಸನಾಲಿಟಿ ಚಾಪ್ಟರಲ್ಲಿ ಬರುವಂತಹ ಕೊನೆಯ ಹಂತ ಮೇಜರ್ಮೆಂಟ್ ಆಫ್ ಪರ್ಸನಾಲಿಟಿ ಆರ್ ಅಸೆಸ್ಮೆಂಟ್ ಆಫ್ ಪರ್ಸನಾಲಿಟಿ ಅನ್ನುವಂಥದ್ದು ಬರ್ತದೆ. ಅದನ್ನು ಮುಂದಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡೋಣ. ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು.